ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿಯಾದ ನಂತರ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಅವರಿಗೆ ಅಭಿಮಾನಿಗಳಿಂದ ಅಭೂತಪೂರ್ವ ಸ್ವಾಗತ ದೊರೆಯಿತು. ಅಭಿಮಾನಿಗಳ ಸಂತೋಷದಲ್ಲಿ ಡಿಕೆ ಶಿವಕುಮಾರ್ ಮಿಂದೆದ್ದರು. ಡಿಕೆ ಎನ್ನುವ ಘೋಷಣೆ ಮುಗಿಲು ಮುಟ್ಟುತ್ತಿದ್ದಂತೆ ಮುಖ್ಯಮಂತ್ರಿ ಭಾವುಕರಾದರು. ಬೃಹತ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು 2028ರ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಬಯಕೆಯನ್ನು ವ್ಯಕ್ತಪಡಿಸಿದರು ಮತ್ತು ಅವರ ರಾಜಕೀಯ ಉನ್ನತಿಗೆ ಸ್ಥಳೀಯರಿಗೆ ಮನ್ನಣೆ ನೀಡಿದರು. ಅವರ ನಿಷ್ಠಾವಂತ ಮಗನಾಗಿ ಸೇವೆ ಸಲ್ಲಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ನಿಮ್ಮ ಸ್ವಾಭಿಮಾನ, ನಾನು ಕಷ್ಟದಲ್ಲಿದ್ದಾಗ, ನಾನು ಜೈಲಲ್ಲಿದ್ದಾಗ ನೀವು ಮಾಡಿದಂತ ಹೋರಾಟ, ನೀವು ಮಾಡಿದಂತ ಪ್ರಾರ್ಥನೆ, ನೀವು ಕೊಟ್ಟಂತ ಹರಿಗಳು, ನಿಮ್ಮ ಆಶೀರ್ವಾದ, ಆ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಿಮ್ಮ ಒಬ್ಬ ಕನಕಪುರ ಕ್ಷೇತ್ರದ ಒಬ್ಬ ಶಾಸಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಇದೆ. ಆಯ್ತು, ಅದಕ್ಕೆ ಇದು ಇಲ್ಲಿಗೆ ಮುಗಿಯಂಗಿಲ್ಲ. ಇದುವರೆಗೆ 2 ವರ್ಷದ ಮುಖ್ಯಮಂತ್ರಿ ಆದ ಸಾಲದು, ಮತ್ತೆ 2028ರಲ್ಲಿ ಗೆಲ್ಲಬೇಕು. ನೀವೆಲ್ಲರೂ ಕೂಡ ನನ್ನ ಮನೆ ತೆರೆದಿದೆ. ಪಾರ್ಟಿ ಪಕ್ಷ ನೋಡಕ್ ಹೋಗ್ಬೇಡಿ, ಯಾವ ಬಿಜೆಪಿನೂ ನೋಡಕ್ ಹೋಗ್ಬೇಡಿ, ದಳನೂ ನೋಡಕ್ ಹೋಗ್ಬೇಡಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನನ್ನ ಮನೆ ಬಾಗಿಲು ಎಲ್ಲರಿಗೂ ತೆರೆದಿದೆ. ನಾನು ಮುಖ್ಯಮಂತ್ರಿ ರಾಜ್ಯಕ್ಕೆ, ನಾನು ಮುಖ್ಯಮಂತ್ರಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಾನು ಪೊಲೀಸ್ ಸ್ಟೇಷನ್ ಹೇಳಿದ್ದೀನಿ, ಯಾರು ರಾಜಕೀಯವಾಗಿ ಕೇಸು ಪಾಸು ಬಂದು ಅಂದ್ರೆ ಯಾರು ಎಂಟರ್ಟೈನ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಎಲ್ಲ ರಾಜಿ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಶಾಂತಿಯಿಂದ ಇರಬೇಕು. ಇಲ್ಲಾಂದ್ರೆ ಪ್ರತಿಯೊಂದು ಕೂಡ ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳಿ ನನಗೆ ಕೆಟ್ಟಸ್ಸು ಮಾಡ್ತಾರೆ, ಯಾರು ಒಬ್ಬರು ಮಾಡಿದ್ರು ಕೆಟ್ಟಸ್ಸು ಮಾಡ್ತಾರೆ. ಇದು ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಇವತ್ತು ನಾನು ದಳದವರಿಗೆ, ಬಿಜೆಪಿಯವರಿಗೆ ಕೇಳ್ತಾ ಇದ್ದೀನಿ, ನನ್ನ ಮನೆ ಬಾಗಿಲು ತೆರೆದಿದೆ. ನನ್ನ ಹೃದಯಕ್ಕೆ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳಕ್ಕೆ ನಾನು ಸಿದ್ಧ ಆಗಿದ್ದೇನೆ. ನೀವು ದಯವಿಟ್ಟು ನೀವು ಯೋಚನೆ ಮಾಡಕೋಬೇಡಿ. ಈಗ ದಳದವರಲ್ಲಿ, ಬಿಜೆಪಿಯವರಲ್ಲಿ ಇನ್ನೊಬ್ಬ ಡಿಕೆ ಶಿವಕುಮಾರ್ ತಯಾರು ಮಾಡಕ್ಕಾಗಲ್ಲ, ರಾಜ್ಯದ ಮುಖ್ಯಮಂತ್ರಿ ಮಾಡಕ್ಕಾಗಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡಕೋಬೇಡಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9739333341 9035989444. ನಿಮ್ಮ ಅಸೂಯೆ, ದ್ವೇಷ, ಮನವ ನೀವು ಬಿಡಬೇಕು, ಅವರು ಬಿಡಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಇರುತ್ತೆ. ಲೋಕಲ್ ಪಂಚಾಯತಿಗಳ ಜಗಳ ಆಗ್ಬೋದು, ಸೊಸೈಟಿಗಳ ಜಗಳ ಆಗ್ಬೋದು, ಬೇರೆ ರೀತಿ ಜಗಳ ಆಗ್ಬೋದು, ಅಂಟಂಕೆ ಜಗಳ ಆಗ್ಬೋದು. ದಯವಿಟ್ಟು ನಾವೆಲ್ಲ ಮರೆತು ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ದುಡಿಯೋಣ. ಆದ್ರಿಂದ ಎಲ್ಲರಿಗೂ ಕೂಡ ನೀವು ಕಾರ್ಯಕರ್ತರು ಅವ್ರ ಮನೆ ಬಾಗಿಲು ಹೋಗಿ ನಾನು ಕರಿತಾ ಇದ್ದೀನಿ ಅಂತ ಹೇಳಿ ಸ್ವಾಗತ ಮಾಡಿ ನಾನು ಭೇಟಿ ಮಾಡ್ತೀನಿ. ಅವ್ರಿಗೇನ್ ಬೇಕೋ ಬೆಂಬಲವಾಗಿ ಜೊತೆಗಿದ್ಕೊಂಡು ಎಲ್ಲ ಶಾಂತಿಯಾಗಿ ಇದೊಂದು ಮಾದರಿ ಕ್ಷೇತ್ರ ಮಾಡಬೇಕು. ನಿಮ್ಗೆ ಏನೇನು ಆಗ್ಬೇಕು ಅಂತ ಹೇಳಿ ಈಗ ಒಂದು ಪಟ್ಟಿ ಮಾಡ್ಕೊಳ್ಳಿ, ಪಂಚಾಯತಿ ಕೂತ್ಕೊಂಡು ಪಟ್ಟಿ ಮಾಡ್ಕೊಳ್ಳಿ. ಕನಕಪುರದಲ್ಲಿ ನಾನೊಂದು ಅಧಿಕಾರಿನ ಇಟ್ಟಿರ್ತೀನಿ, KS ಅಧಿಕಾರಿನ ಇಟ್ಟಿರ್ತೀನಿ. ಅಲ್ಲೊಂದು ಅರ್ಜಿ ಕೊಡಿ. ನಾನು ಬೆಂಗಳೂರಲ್ಲಿ ಭೇಟಿ ಮಾಡೋಕ್ಕಾಗಲಿಲ್ಲ, ಅಲ್ಲೊಂದು ಅರ್ಜಿ ಕೊಡಿ. ನಾನು ಸಾಯಂಕಾಲ ಬಂದು ಕೊಡ್ತಾರೆ. ನಾನು ಸುರೇಶ್ ಕೂತ್ಕೊಂಡು ನಾನು ನೋಡ್ತೀವಿ, ಲೀಡ್ಗಳು ನೋಡ್ತೀವಿ, ಏನಾಗಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಇದನ್ನ ಉಪಯೋಗಿಸ್ಕೊಳ್ಳುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಈ ಅಧಿಕಾರ ನನ್ನಲ್ಲ, ಈ ಅಧಿಕಾರ ನಿಮ್ಮದು. ನಾನು ಎಷ್ಟೇ ದೊಡ್ಡವನಾದ್ರೂ ಕೂಡ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ, ಏನಿದ್ರು ನಮ್ಮ ಬಾಳೆ ಕೆಳಗಡೆ ಯಾರು ಓಟರ್ ಮಾಡ್ಬೋದಲ್ಲ, ನಮ್ಮ ಹುಡುಗ ಆ ಬಾಳೆ ಕೆಳಗಡೆ ಕನಕಪುರಕ್ಕೆ ಬಂದಿದ್ದಾಗೆ ನಾನು ಯಾವುದೂ ಇಲ್ಲ. ನೀವು ಹೇಳಿದ್ರು ನಾನು ನಿಮ್ಮ ಮನೆಯ ಸೇವಕ. ಇವತ್ತು ಆ ನಾಯಕರುಗಳು, ಹಿಂದೆ ಇದ್ದಂತ ಎಲ್ಲ ನಾಯಕರು ಹೇಳಿದ್ದಲ್ಲ, ನಾನು ಹರಿಹರ ಬಸವರಾಜ್ ಇರ್ಬೋದು, ನಮ್ಮ ತುರ್ಮಲಿಗೌಡರು ಇರ್ಬೋದು, ತೂತೂರು ಮಾರೆಲ್ಲ ಎಷ್ಟು ನನಗೆ ಬೆಂಬಲವಾಗಿ ನಿಂತ್ಕೊಂಡು, ನಮ್ಮ ಸಾತೂರು ಚಿಕ್ಕಣ್ಣವ್ರ ಮಗ ಬಸವರಾಜ್ ಇರ್ಬೋದು, ಜವರೇಗೌಡರು ಎಲ್ಲ ಎಷ್ಟು ಯಾವ ರೀತಿಯಲ್ಲಿ ಸಹಕಾರ ಕೊಟ್ಟರು ಅನ್ನೋದನ್ನ ನಾನು ಮನಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಮ್ಮಿ ಶೆಟ್ಟರು, ಶಿವಣ್ಣವರೆಲ್ಲ ಇವತ್ತು ಇಲ್ಲೇ ಇರ್ಬೋದು. ಆದ್ರೂ ಕೂಡ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇವತ್ತೆಲ್ಲ ಅವರು ನಡುವಂತ ದಾರಿಯಲ್ಲಿ ನಾನು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಈ ರಾಜ್ಯಕ್ಕೆ ಈ ಸೇವೆ ಆಗಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಕ್ಕೆ ತಮ್ಮೆಲ್ಲರೂ ಕೂಡ ಒತ್ತಿ ಶುಭಾರೈಸಿ ಮತ್ತೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಯುವಕರ ಮಿತ್ರರಿಗೆ, ಎಲ್ಲ ನನ್ನ ತಂದೆ ತಾಯಂದಿರಿಗೆ
ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸಾಯಂಕಾಲ ಬಂದು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.